ಮದುವೆ ಮಂಟಪದಲ್ಲಿ ಗನ್ ಬಿಲ್ಡಪ್, ಕಾಂಗ್ರೆಸ್ ಮುಖಂಡನಿಂದ ವಿವಾದ. ಕಲಬುರಗಿ ಜಿಲ್ಲೆ ಕಾಂಗ್ರೆಸ್ ಮುಖಂಡನೊಬ್ಬ ಸಿನಿಮಾ ಶೈಲಿಯಲ್ಲಿ ಗನ್ ಹಿಡಿದು ಡ್ಯಾನ್ಸ್ ಮಾಡುತ್ತಿರುವ ವಿಡಿಯೋ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕಾನೂನನ್ನ ಕೈಗೆತ್ತಿಕೊಳ್ಳುವ ಈ ರೀತಿ ವರ್ತನೆ ಸಮಾಜಕ್ಕೆ ನೀಡುವ ಸಂದೇಶವೇನು ಎಂಬ ಪ್ರಶ್ನೆ ಎದ್ದಿದೆ. ಕಾನೂನಿನ ಭಯವಿಲ್ಲದೆ ಸಾರ್ವಜನಿಕವಾಗಿ ಗನ್ ಪ್ರದರ್ಶಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಮತಿನ್ ಪಟೇಲ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆಯೇ ಅಥವಾ ಅವರು ಶಾಸಕರ ಬಾಲಗೈ ಬಂಟ ಎಂಬ ಕಾರಣಕ್ಕೆ ಕಾನೂನು ಮೌನವಾಗುತ್ತದೆ ಎಂಬುದೇ ಈಗ ಜನರ ಮುಂದಿರುವ ದೊಡ್ಡ ಪ್ರಶ್ನೆ. ಈ ಸಂಬಂಧ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಮಾಹಿತಿ ನೀಡಿದ್ದಾರೆ. ತಾವೆಲ್ಲ ನೋಡಿದ ಹಾಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನು ಕೆಲವು ಶಸ್ತ್ರಾಸ್ತ್ರಗಳನ್ನು ತೋರಿಸಿ ವಿಡಿಯೋ ರೀಲ್ಸ್ಗಳನ್ನು ಮಾಡಿರೋದು ಹರಿದಾಡ್ತಾ ಇದೆ. ಅದರ ಬಗ್ಗೆ ಈಗಾಗಲೇ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದೀನಿ. ಅದರಲ್ಲಿರುವವರು ಯಾರು ಮತ್ತು ಎಲ್ಲಿ ಯಾರಂತ ಗೊತ್ತಿದೆ, ಮತ್ತು ಎಲ್ಲಿ ಅವರು ಆ ವಿಡಿಯೋ ರೀಲ್ ಮಾಡಿದ್ದು, ಯಾವತ್ತು ಮಾಡಿದ್ದು, ಅದು ಯಾವ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ, ಮತ್ತು ಅದರಲ್ಲಿ ಏನು ಅವರು ಬಳಸಿರುವಂಥ ಏನು ವೆಪನ್ಸ್ ಇದೆ ಅದು ಲೈಸೆನ್ಸ್ಡ್ ಇದೆಯೇ ಇಲ್ಲ. ಒಂದು ವೇಳೆ ಲೈಸೆನ್ಸ್ಡ್ ಇದ್ದರೂ ಕೂಡ ಆ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವಂಥದ್ದೆಲ್ಲ ಮಾಡಿದರೆ ಆರ್ಮ್ಸ್ ಆ್ಯಕ್ಟಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಬೇರೆ ಕಾನೂನು ಪ್ರಕಾರ ಏನೇನು ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಆಗಲೇ ಸ್ಥಳೀಯ ಪೊಲೀಸರಿಗೆ ಹೇಳಿದ್ದೀನಿ. ಅವರು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮವನ್ನು ತೆಗೆದಲಿಕ್ಕೆ ಹೇಳಿದ್ದೀನಿ. ಮತ್ತು ಏನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಕೆಲವು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿಯೂ ಕೂಡ ಕಳೆದ ವರ್ಷ ಈ ಟಾಯ್ ಪಿಸ್ಟಲ್ ಬಳಸಿ ಕೂಡ ರೀಲ್ ಮಾಡಿದರು. ಬಟ್ ಈ ಸಾರ್ವಜನಿಕರಿಗೆ ಹೆದರಿಕೆ ಬರುವಂಥದ್ದು ಯಾವುದೇ ರೀಲ್ಸ್ ಮಾಡಿದರೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ವಾಚ್ ಮಾಡ್ತಾ ಇದೆ ಮತ್ತು ನಾವು ಅದರ ಮೇಲೆ ಸೋಮೋಟ ಕೇಸನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಎರಡರ ಬಗ್ಗೆ ಎರಡು ವೆಪನ್ಸ್ ಇದ್ದಾರೆ. ಒಂದು ಸ್ಮಾಲ್ ವೆಪನ್ಸ್ ಇದೆ, ಇನ್ನೊಂದು ಲಾಂಗ್ ವೆಪನ್ ಇದೆ. ಎರಡು ವೆಪನ್ಸ್ಗಳ ಬಗ್ಗೆ ಪರಿಶೀಲನೆ ಮಾಡಿ ಕೇಳಿದ್ವಿ. ಅದು ಏನು ನೈಜ ವೆಪನ್ನ ಇಲ್ಲ ಮತ್ತು ಎರಡು ಅವರಿಗೆ ಪರವಾನಗಿ ಇದೆಯಲ್ಲ. ಒಂದು ವೇಳೆ ಪರವಾನಗಿ ಇಲ್ಲ ಅಂತಂದರೆ ಡೈರೆಕ್ಟ್ ನೇರವಾಗಿ ನಾವು ಆರ್ಮ್ಸ್ ಆ್ಯಕ್ಟಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗುತ್ತೆ. ಒಂದು ವೇಳೆ ಲೈಸೆನ್ಸ್ ಇದ್ದರೂ ಕೂಡ ಅದು ಲೈಸೆನ್ಸ್ ಕಂಡೀಷನ್ಸ್ ಏನು ಉಲ್ಲಂಘನೆ ಆಗಿದೆ ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತೀವಿ. ಪ್ರಥಮವಾಗಿ ಅದು ಎಲ್ಲಿ ಆಗಿದೆ, ಯಾವತ್ತಾಗಿದೆ ಅಂತ ನಾವು ಪರಿಶೀಲನೆ ಮಾಡಬೇಕು. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಆಗಿದೆಯಾ ಅಥವಾ ನಗರ ಭಾಗದಲ್ಲಿ ಆಗಿದೆಯಾ, ಎಲ್ಲಾದರೂ ಕೂಡ ಸ್ಥಳೀಯ ಪೊಲೀಸರಿಗಿಂದ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ನೀಡ್ತಾ ಇದ್ದೀವಿ.